ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಈ ನವಗ್ರಹಗಳಲ್ಲಿ ಯಾವ್ಯಾವ ಗ್ರಹಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅವೆಲ್ಲ ಹೇಳ್ಕೊಳ್ತಾ ಇದ್ವಿ. ಈಗ ರಾಹುಗ್ರಹನ ಯಾರ್ಯಾರೇನಂತ ಕರೀತಾರೆ ನೋಡಿರಿ. ತಮ ಅಂತ ಕರೀತಾರೆ ರಾಹುಗ್ರಹನ, ಕೆಲವರು ತಮ ಅಂತ ಕರೀತಾರೆ, ಸುರೋಗ ಅಂತ ಕರೀತಾರೆ, ಸ್ವರ್ಭಾನು ಅಂತ ಕರೀತಾರೆ, ಪಾತು ಅಂತ ಕರೀತಾರೆ, ಪಾತು ಅಂತ ಕರೀತಾರೆ, ಯಜಗಾಖ್ಯ ಅಂತ ಕರೀತಾರೆ, ಸಿಂಹಿಕೇಯ ಅಂತ ಸಹ ಕರೀತಾರೆ, ವಿದುಂತುಷ ಅಂತ ಕರೀತಾರೆ. ಇದನ್ನು ಈ ರೀತಿಯಾಗಿ ಹಲವಾರು ಹೆಸರುಗಳಿಂದ ರಾಹುನ ಕರೀತಾರೆ. ಸಾಮಾನ್ಯವಾಗಿ ನಾವು ರಾಹುಂ ಕರೋತಿ ಬಾಹುಬಲಂ ವಿಜಯಂ ಅಂತ ಕರಿತೀವಿ. ಆತನ ಒಂದು ಅನುಗ್ರಹ ಇದ್ದರೆ ನಾವು ಎಲ್ಲ ಕಾರ್ಯಗಳಲ್ಲಿ ಗೆಲುವನ್ನು ಪಡಿತೀವಿ, ಬಾಹುಬಲ ಬರ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಆತನ ಬಹುಬಲ ಅಂತ ಕರೀತಾರೆ.